ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಈಗ ಕೋರ್ಟ್ ಸೂಚನೆಯಂತೆ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲು ಮಾಡುವಂತಹ ಕೆಲಸವನ್ನ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನ ಕೊಟ್ಟಂತಹ ಬರೋಬ್ಬರಿ 50 ಗಂಟೆಗಳ ಬಳಿಕ ಈಗ ಎಫ್ಐಆರ್ ದಾಖಲಾಗಿದೆ. ವಿಳಂಬ ಯಾಕಾಯಿತು ಅನ್ನುವಂಥ ಬಗ್ಗೆ ಚರ್ಚೆ ಇತ್ತು. ಇನ್ನು ಪ್ರಕರಣದಲ್ಲಿ A1 ನಿರೀಕ್ಷೆಯಂತೆ ಸಿಎಂ ಸಿದ್ದರಾಮಯ್ಯ ಅವರು, A2 ಸಿದ್ದರಾಮಯ್ಯ ಅವರ ಧರ್ಮಪತ್ನಿ BM ಪಾರ್ವತಿ, ಹಾಗೆ A3 ಸಿದ್ದರಾಮಯ್ಯ ಅವರ ಬಾಮೈದ ಪಾರ್ವತಿಯವರ ಸಹೋದರರಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ, ಹಾಗೆ A4 ಪ್ರಕರಣದಲ್ಲಿ ಆ ಭೂಮಿಯನ್ನ ಮಾರಾಟ ಮಾಡಿದಂತಹ ವ್ಯಕ್ತಿ ದೇವರಾಜ್ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. 4 ಜನ ಆರೋಪಿಗಳು. ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರೇ A1 ಆಗ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಯಾಕಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ ದಾಖಲಿಸೋದಕ್ಕೆ ಹೋದಾಗ ಪೊಲೀಸರು ದೂರನ್ನ ದಾಖಲು ಮಾಡಿರಲಿಲ್ಲ. ಹಾಗಾಗಿ ರಾಜ್ಯಪಾಲರ ಮೊರೆಯನ್ನ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು. ಈಗ ಕೋರ್ಟ್ ಮೂಲಕನೇ ಡೈರೆಕ್ಷನ್ ಬಂದಿರೋದ್ರಿಂದ PCR ನಲ್ಲಿ ಯಾವ ರೀತಿ A1, A2, A3, A4 ಅಂತ ಉಲ್ಲೇಖ ಮಾಡಲಾಗಿದೆಯೋ ಅದೇ ಆರ್ಡರ್ ನಲ್ಲಿ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ನ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಮೈಸೂರು ಲೋಕಾಯುಕ್ತ ಪೊಲೀಸರು ಮಾಡಿಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೋರ್ಟ್ ಇಂತಿಂತಹ ಸೆಕ್ಷನ್ಗಳ ಅಡಿಯಲ್ಲಿ ನೀವು ದೂರನ್ನ ದಾಖಲು ಮಾಡಿಕೊಳ್ಬೇಕು ಅನ್ನುವಂತಹ ನಿರ್ದೇಶನವನ್ನ ನೀಡಿತ್ತು. ಆ ಸಂದರ್ಭದಲ್ಲಿ ಯಾವ ಸೆಕ್ಷನ್ಗಳನ್ನ ಉಲ್ಲೇಖ ಮಾಡಿದ್ಯೋ ಅದೇ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಇರುವಂತಹ ಸೆಕ್ಷನ್ ಯಾವುದು? ಈ ಪ್ರಕರಣದಲ್ಲಿರುವಂತಹ ಸೆಕ್ಷನ್ಗಳು ಏನೇನು? ಮೊದಲನೇದಾಗಿ ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ ಹಾಗೆ ಒಳಸಂಚು, ಈ ಸೆಕ್ಷನ್ ನ ಹಾಕಲಾಗಿದೆ. ಇಲ್ಲಿ ಒಳಸಂಚನ್ನ ಮಾಡಿದ್ದಾರೆ, ಕ್ರಿಮಿನಲ್ ಪಿತೂರಿಯನ್ನ ಮಾಡಿದ್ದಾರೆ, ಆ ಪ್ಲಾನಿಂಗ್ ಅನ್ನ ಮಾಡಿ ಇಲ್ಲಿ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಸೆಕ್ಷನ್ 120B ಅನ್ನ ಹಾಕಲಾಗಿದೆ. ಹಾಗೆ ಎಫ್ಐಆರ್ ನಲ್ಲಿ ಸೆಕ್ಷನ್ 166 ನ ಕೂಡ ಹಾಕಲಾಗಿದೆ. ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸೆಕ್ಷನ್ ಇದು. ಸೆಕ್ಷನ್ 120B ಗಮನಿಸಿದ್ರೆ ಸೆಕ್ಷನ್ 166 ಏನ್ ಹೇಳುತ್ತೆ ಅಂದ್ರೆ, ಸರ್ಕಾರಿ ಸೇವಕ, ಸರ್ಕಾರದ ಸೇವಕನೊಬ್ಬ ಇರುವಂತಹ ಕಾನೂನನ್ನ ಉಲ್ಲಂಘನೆ ಮಾಡುವುದಕ್ಕೆ ಹಾಕುವಂತಹ ಸೆಕ್ಷನ್. ಹಾಗೆ ಸೆಕ್ಷನ್ 403 ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆಯನ್ನ ಮಾಡಿಕೊಳ್ಳುವುದು. ಜೊತೆಗೆ ಸೆಕ್ಷನ್ 406 ಅದನ್ನ ಕೂಡ ಹಾಕಲಾಗಿದೆ. ಅಪರಾಧಿಕ ನಂಬಿಕೆ ದ್ರೋಹದ ಅಡಿಯಲ್ಲಿ ಈ ಸೆಕ್ಷನ್ ನ ಕೂಡ ಹಾಕಲಾಗಿದೆ. ಜೊತೆಗೆ ಸೆಕ್ಷನ್ 420 ಇದು ವಂಚನೆಯನ್ನ ಮಾಡುವುದು, ಅಂದ್ರೆ ಮತ್ತೊಬ್ಬರಿಗೆ ಮೋಸವನ್ನ ಮಾಡಿ ಲಾಭವನ್ನ ಪಡೆಯುವುದು. ಇಲ್ಲಿ ಸೈಟ್ ಅನ್ನ ವಂಚನೆಯ ಮೂಲಕ ಪಡೆಯಲಾಗಿದೆ ಅನ್ನುವಂತಹ ಆರೋಪ ಇದೆ. ಹಾಗಾಗಿ ಸೆಕ್ಷನ್ 420 ಅನ್ನ ಹಾಕಲಾಗಿದೆ. ಹಾಗೆ ಸೆಕ್ಷನ್ 426 ಕಿಡಿಗೇಡಿತನ, ಅದಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ ನ ಹಾಕಿದ್ದಾರೆ. ಹಾಗೆ ಸೆಕ್ಷನ್ 465 ಫೋರ್ಜರಿಗೆ ಸಂಬಂಧಪಟ್ಟಂತಹ ಸೆಕ್ಷನ್. ಇನ್ನು ಸೆಕ್ಷನ್ 468 ಫೋರ್ಜರಿ ಮಾಡಿದ್ದಕ್ಕೆ ಶಿಕ್ಷೆ ಇರುವಂತಹ ಸೆಕ್ಷನ್. ಸೆಕ್ಷನ್ 430 ವ್ಯಕ್ತಿಯೊಬ್ಬನನ್ನ ನಿರ್ಬಂಧಿಸೋದು. ಸೆಕ್ಷನ್ 351 ಮುಂದುವರೆದ್ರೆ ದಾಳಿ ಮಾಡುವ ಭಯ ಹುಟ್ಟಿಸೋದು. ಈ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಈ ಎಫ್ಐಆರ್ ನಲ್ಲಿ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ, ಎಫ್ಐಆರ್ ನ ದಾಖಲು ಮಾಡಿಕೊಳ್ಳಲಾಗಿದೆ. ಇಷ್ಟು ಮಾತ್ರ ಅಲ್ಲ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ಗಳ ಅಡಿಯಲ್ಲೂ ಕೂಡ ದೂರು ದಾಖಲಾಗಿದೆ. ಸೆಕ್ಷನ್ 9 ಲಂಚ ಸ್ವೀಕಾರ, ಲಂಚ ನೀಡುವುದಕ್ಕೆ ಇರುವಂತಹ ಶಿಕ್ಷೆ ಹಾಗೆ ಪ್ರಭಾವವನ್ನ ಬೀರುವುದು, ಅದಕ್ಕೆ ಸಂಬಂಧಪಟ್ಟಂತೆ ಈ ಸೆಕ್ಷನ್ ನ ಹಾಕಲಾಗಿದೆ. ಹಾಗೆ ಸೆಕ್ಷನ್ 13 ಸರ್ಕಾರಿ ನೌಕರನೊಬ್ಬ ಅಪರಾಧಿಕ ದುರ್ನಡತೆಯನ್ನ ತೋರಿದ್ರೆ ಈ ಸೆಕ್ಷನ್ ನ ಹಾಕಲಾಗುತ್ತೆ. ಅದನ್ನ ಈ ಪ್ರಕರಣದಲ್ಲಿ ಹಾಕಲಾಗಿದೆ. ಇನ್ನು ಬೇನಾಮಿ ವಹಿವಾಟು ಕಾಯ್ದೆ ಸೆಕ್ಷನ್ 53 ಬೇನಾಮಿ ಆಸ್ತಿಯನ್ನ ಗಳಿಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಸೆಕ್ಷನ್. ಅದಕ್ಕೆ ದಂಡವನ್ನ ವಿಧಿಸಲಾಗುತ್ತೆ ಕೋರ್ಟ್ನಲ್ಲಿ. ಹಾಗೆ ಸೆಕ್ಷನ್ 54 ಬೇನಾಮಿ ಆಸ್ತಿ ಗಳಿಕೆಗಾಗಿ ಸುಳ್ಳು ಮಾಹಿತಿಯನ್ನ ನೀಡುವುದು, ಆ ಸೆಕ್ಷನ್ ನ ಕೂಡ ಈ ಪ್ರಕರಣದಲ್ಲಿ ಹಾಕಲಾಗಿದೆ. ಇನ್ನು ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಎಫ್ಐಆರ್ ನಲ್ಲಿ ಸೆಕ್ಷನ್ಗಳಿದಾವೆ. ಸೆಕ್ಷನ್ 3 ಅಕ್ರಮವಾಗಿ ಸರ್ಕಾರದ ಭೂಮಿಯನ್ನ ಕಬಳಿಕೆ ಮಾಡುವುದು. ಇಲ್ಲಿ ಮುಡಾಗೆ ಸಂಬಂಧಪಟ್ಟಂತಹ ಜಮೀನು, ಆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಈಗ ಸೈಟ್ ಅನ್ನ ಪರಿಹಾರವಾಗಿ ಪಡ್ಕೊಂಡಿದ್ದಾರೆ, ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಎನ್ನುವಂತಹ ಆರೋಪ ಇದೆ. ಹಾಗಾಗಿ ಆ ಸೆಕ್ಷನ್ ನ ಹಾಕಲಾಗಿದೆ. ಹಾಗೆ ಸೆಕ್ಷನ್ 4 ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡುವುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷೆಗೆ ಅರ್ಹವಾಗಿರುವಂತಹ ಸೆಕ್ಷನ್ ಇದು. ಈ ಸೆಕ್ಷನ್ ನ ಕೂಡ ಹಾಕುವಂತಹ ಕೆಲಸವನ್ನ ಮಾಡಲಾಗಿದೆ. ಕೋರ್ಟ್ ನಿರ್ದೇಶನದ ಮೇರೆಗೆ ಸದ್ಯ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ ನಿರ್ದೇಶನ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಸೆಕ್ಷನ್ಗಳನ್ನ ಹಾಕಬೇಕು ಅಂತ ಹೇಳಿ ತಿಳಿಸಿತ್ತೋ ಆ ಎಲ್ಲ ಸೆಕ್ಷನ್ಗಳನ್ನ ಕೂಡ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಮುಂದಿರುವಂತಹ ಪ್ರಶ್ನೆ, ವಿಚಾರಣೆ ಯಾವಾಗಿನಿಂದ ಆರಂಭ ಆಗುತ್ತೆ? ಸಿದ್ದರಾಮಯ್ಯ ಇಲ್ಲಿಯವರೆಗೆ ಸಾರ್ವಜನಿಕವಾಗಿ
ಕಾಣಿಸಿಕೊಳ್ಳದೇ ಇರುವಂತಹ ಸಿದ್ದರಾಮಯ್ಯ ಅವರ ಪತ್ನಿ BM ಪಾರ್ವತಿಯವರು ಅವರು ಕೂಡ ಕೋರ್ಟ್ ಕಟಕಟಿಯನ್ನ ಹತ್ತಬೇಕಾಗತ್ತಾ ಅನ್ನುವಂಥ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.